ಅಣ್ಣ ಏನನ್ನಾಗ ಒಂದು ನಿಮಿಷಮ್ಮ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾನು ಇದು ಕೇಳೋಕ್ಕೂ ರೆಡಿ ಇಲ್ಲ, ಅವರು ಆರ್ಡ್ರ್ ಕೇಳೋಕ್ಕೂ. ಇಮೋಷನಲ್ ಡ್ಯಾಮೇಜ್. ಇಷ್ಟು ದೊಡ್ಡ ಎಲೆ ನನ್ನ ಮುಚ್ಕೊಂಡ್ಬಿಡುತ್ತೆ, ನಾನು ಕಾಣಿಸೋದೇ ಇಲ್ಲ. ಅಷ್ಟು ದೊಡ್ಡ ಎಲೆ ಹಾಕ್ತಾರೆ. ಬಿಸಿ ಬಿಸಿ ತಿಂದ್ರೆ ಮಜಾ, ಆಡೋದ್ಮೇಲೆ ತಿಂದರೆ ಏನೋ ಒಂದ್ಸಲ ಗ್ರೇವಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾರೆ. ಸೂಪರಾಗಿರುತ್ತೆ. ಸಿಕ್ಕಾಬಟ್ಟೆ ಕರಿಬೇವಿನ ಸೊಪ್ಪು ಹಾಕ್ಕೊಟ್ಟಿರ್ತಾರೆ, ಪೆಪ್ಪರ್ನ ಹಾಕಿ ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದರೆ ಸೇಲಮಲ್ಲಿದ್ದೀನಿ. ಸೇಲಮಲ್ಲಿ ಕಳೆದ 40 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂತಂದರೆ ಸೆಲ್ವಿ ಮೆಸ್ ಅಂತ. ಇಲ್ಲಿ ಸೇಲಮಲ್ಲಿ ಕೇಳಿದ್ರೆ ಸೆಲ್ವಿ ಮೆಸ್ ಅಂತ ಸುಮಾರು 4-5 ಬ್ರಾಂಚ್ ಇದೆ. ನಾವು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಸೇಲಂನ ಹೊಸ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುವಂಥ ಸೆಲ್ವಿ ಮೆಸ್ಗೆ ಬಂದಿದ್ವಿ. ಹೋಗೋಣ ಇವರು ಫುಡ್ಸ್ ತಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ. ಸೆಲ್ವಿ ಮೆಸ್ಸಲ್ಲಿ ಸುಮಾರು ವೆರೈಟಿ, ಪರೋಟಾಯಿಂದ ಹಿಡಿದು ದೋಸೆಯಿಂದ ಹಿಡಿದು ಎಲ್ಲ ಥರದ ವೆರೈಟಿನೂ ಸಿಗುತ್ತೆ. ಎಲ್ಲನೂ ತೊಗೊಂಡು ಟೇಸ್ಟ್ ಮಾಡೋಣ ಬನ್ನಿ. ವರ್ಷ ಹಳೆ ಹೋಟ್ಲು ಸೆಲ್ವಿ ಮೆಸ್ ಅಂತ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ. ಬಂದಿದ್ದೀವಿ, ಆರ್ಡ್ರ್ ಮಾಡೋಣ. ಹೋದ್ರ ಪಕ್ಕ ಟೇಬಲ್ ಸರ್ವ್ ಮಾಡೋಕ್ಕೆ ಬಂದರು. ಪಟ ಅಂತ ಬರ್ತಾರೆ, ಪಟ ಸರ್ವ್ ಮಾಡ್ತಾರೆ, ಪಟ ಅಂತ ಒಯ್ತಾ ಇರ್ತಾರೆ. ಸಿಗೋದಲ್ಲ ಅಣ್ಣ ಕೊಂಚ. ಓ ಪೆರ್ಸಿ ಎಲೆ ಅಣ್ಣ. ಏನನ್ನಾಗ ಒಂದು ನಿಮಿಷಮ್ಮ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾನು ಇದು ಕೇಳೋಕ್ಕೂ ರೆಡಿ ಇಲ್ಲ, ಅವರು ಆರ್ಡ್ರ್ ಕೇಳೋಕ್ಕೂ. ಇಮೋಷನಲ್ ಡ್ಯಾಮೇಜ್. ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇದು ಕೇಳೋಕ್ಕೂ ರೆಡಿ ಇಲ್ಲ, ಅವರು ಆರ್ಡ್ರ್ ಕೇಳೋಕ್ಕೂ. ನೋಡಿ ಇಷ್ಟು ದೊಡ್ಡ ಎಲೆ ನನ್ನ ಮುಚ್ಕೊಂಡ್ಬಿಡುತ್ತೆ, ನಾನು ಕಾಣಿಸೋದೇ ಇಲ್ಲ. ಅಷ್ಟು ದೊಡ್ಡ ಎಲೆ ಹಾಕ್ತಾರೆ. ತನ್ನೀಗ என்னென்ன கிடைக்குமாண்ணா? டிஃபன் ஐட்டம் பரோட்டா, தோசை, சப்பாத்தி, இட்லி இருக்குங்க. ஓகே. தோசை என்னதான் ஒரு தோசை இருக்கு? ப்ளைன் ரோஸ்ட், பெப்பர் ரோஸ்ட், ஆனியன் முட்டை ரோஸ்ட், ஆனியன் முத்தாப்பம். ஓகே. கறி தோசை இருக்கா? ஒரு கறி தோசை, சிக்கன் கறி தோசை, மட்டன் கறி தோசை. மட்டன் கொடுங்க. மட்டன் கறி தோசை ஒன்று. அதை விட்டா ஸ்டார்டர்ஸ் இருக்கு. என்னென்ன மாதிரி? இறால் ஃப்ரை இருக்கு. ஓகே. சிக்கன் பிரியாணி. ஓகே. நாட்டுக்கறி சுக்கா இருக்கு. காடை ஒரு ஒன்று கொடுங்க. எறா ஃப்ரை ஒன்று கொடுங்க. பிரியாணி எது நல்லா இருக்குது? மட்டன் பேன் கேஸ் வாங்கிக்கலாம். மட்டன் பிரியாணி நல்லா இருக்கா? அதை விட்டால் பரோட்டா? பரோட்டானா உங்களுக்கு முட்டை வச்சு சிக்கன் கொத்து பரோட்டா இருக்கு, கொத்து பரோட்டா இருக்கு. ஓகே. சிக்கன் கொத்து பரோட்டா, ஆம்பு பரோட்டா, ஸ்பெஷல் பரோட்டா, நெய் பரோட்டா. ஓகே. சிக்கன் கொத்து பரோட்டா நல்லா இருக்குதா? அதுக்கு எந்த மாதிரி கிரேவி நீங்கள் கொடுக்கலங்களா? ஓகே. அதெல்லாம் முட்டை வச்சு சிக்கன் போட்டு கொத்து மாதிரி போட்டு ஷோர் அது கொடுத்துருங்க. ஒன்று மட்டன் பிரியாணி, ஒன்று ಎರವಲ್, ಮಟನ್ ಬಿರಿಯಾನಿ ಒಂದು ದೋಸೆ, ಅದು ಕರಿ ದೋಸೆ. ಎತ್ತುಬಿಡಿ. ನಾವು ಐಟಮ್ನ ಆರ್ಡರ್ ಮಾಡಿದ್ವಿ. ಏನಂದರೆ ಒಂದು ಗೌಜ್ಲಕ್ಕಿ ಫ್ರೈ ಮಾಡಿಕೊಡ್ತಾರೆ. ಅದು ಬಿಟ್ಟರೆ ಪ್ರಾನು, ಮಟನ್ ಬಿರಿಯಾನಿ, ಕರಿ ದೋಸೆ, ಚಿಕನ್ ಕರಿ ದೋಸೆ ಇಲ್ವಂತೆ, ಮಟನ್ ಕರಿ ದೋಸೆ ಇದ್ದಲ್ಲ, ಮಟನ್ ಕರಿ ದೋಸೆ ಜೊತೆಗೆ ಒಂದು ಚಿಕನ್ ಕೊತ್ತು ಪರೋಟನ ಚೆನ್ನಾಗಿ ಪೀಸಾಗಿ ಕಿತ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಅದಕ್ಕೆ ಮತ್ತೆ ಗ್ರೇವಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾರೆ. ಸೂಪರಾಗಿರುತ್ತೆ. ಆರ್ಡರ್ ಮಾಡಿದ್ವಿ. ಐಟಮ್ ಬರಲಿ, ಐಟಮ್ ಬಂದಮೇಲೆ ಸಿಗ್ತೀನಿ. ಜಸ್ಟ್ ನಮ್ಮ ಐಟಮ್ ಬಂದಾಗಿದೆ. ಇಲ್ಲಿ ಕಾಡೆ ಅಂದರೆ ಗೌಜ್ಲಕ್ಕಿ ಫ್ರೈನ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಪ್ರಾನು, ತಮಿಳಲ್ಲಿ ಏನಂತಾರೆ ಇದನ್ನ? ಎರಾಲ್ ಅಂದರೆ ಪ್ರಾನ್ ಫ್ರೈ ಕೊಟ್ಟಿದ್ದಾರೆ. ಜೊತೆಗೆ ಟೆಂಪ್ಟಿಂಗ್ ಆಗಿರೋದೇನೆಂದರೆ ಕರಿ ದೋಸೆ, ಮಟನ್ ಕರಿ ದೋಸೆ. ಅದಾದಮೇಲೆ ಬಿರಿಯಾನಿ, ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮಟನ್ ಬಿರಿಯಾನಿ ಕ್ವಾಂಟಿಟಿ ಜಾಸ್ತಿ ತಂದಿದ್ರು. ನಮ್ಗೆ ಅಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಸರ್, ಕಂಟಿನ್ಯೂಸ್ ಊಟಿಗೆ ಸ್ವಲ್ಪ ಕೊಡಿ ಅಂತ ಸ್ವಲ್ಪ ಬಿರಿಯಾನಿ ಇಸ್ಕೊಂಡಿದ್ದೀನಿ. ಫಸ್ಟ್ ನಾವು ಕರಿ ದೋಸೆ ಫುಲ್ಲು ಟೆಂಪ್ಟ್ ಮಾಡ್ತಾಯಿದೆ. ಇದರಿಂದ ಶುರು ಮಾಡೋಣ. ಕರಿ ದೋಸೆ, ಆಹಾ ವಾವ್! ಆ ಸ್ಟಫಿಂಗ್ ನೋಡಿ, ಆ ಮಸಾಲ, ಹೆವಿ ಮಸಾಲ, ಚೆನ್ನಾಗಿ ಮಟನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿರ್ತಾರೆ, ಬೆಂದಿರೋದು ಮಟನ್ನ. ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಆಹಾ, ಹಂಗೆ ಮುಚ್ಚಿಬಿಟ್ಟು ಒಂದು ಬ್ರೇಕ್. ಓ ಅಬ್ಬಾ ಚಿಕನ್ ಕರಿ ದೋಸೆ ಟ್ರೈ ಮಾಡಿದ್ದೀನಿ. ಫಸ್ಟ್ ಟೈಮು ಮಟನ್ ಕರಿ ದೋಸೆ ಟ್ರೈ ಮಾಡ್ತಿರೋದು. ಆಹಾ, ಅದ್ಭುತ, ನಿಜ ಚೆನ್ನಾಗಿದೆ. ಚಿಕನ್ ಕರಿ ದೋಸೆಲಿ ರೋಸ್ಟ್ ಮಾಡಿಬಿಡ್ತಾರೆ. ಇಲ್ಲಿ ರೋಸ್ಟ್ ಮಾಡಲ್ಲ, ಆ ಗ್ರೇವಿ ಇರುತ್ತಲ್ಲ
ಆ ಗ್ರೇವಿನ ಮೇಲೆ ಕೊಟ್ಟಿರ್ತಾರೆ ಮಟನ್ ಗ್ರೇವಿನ, ಅದ್ಭುತ. ಲೈಟಾಗಿ ಆ ಮಟನ್ದು ಫ್ಲೇವರ್ ಗೊತ್ತಾಗುತ್ತೆ. ಅದು ಬಿಟ್ಟರೆ ಸ್ಪೈಸಿಯಾಗಿ ತಿನ್ನಬೇಕಾದ್ರೆ ಮಜವಾಗಿರುತ್ತೆ. ಬೆಸ್ಟು, ಸಖತ್ತಾಗಿದೆ. ತಿಂತಾಯಿದ್ರೆ ತಿಂತಾನೇ ಇರ್ಬೇಕು ಅನಿಸುತ್ತೆ. ಯಾಕಂದರೆ ಚಿಕನ್ ಕರಿ ದೋಸೆಲಿ ಎರಡೂ ಕಡೆ ರೋಸ್ಟ್ ಮಾಡಿರ್ತಾರೆ, ಡ್ರೈನೆಸ್ ಇರುತ್ತೆ ಅಂತ. ಚಿಕನ್ ಕೊತ್ತು ಪರೋಟನ ಬಂದ್ಬಿಡ್ತು ತಿನ್ನೋ ಟೈಮಲ್ಲೇ ಲಾಸ್ಟ್ ಒಂದು ಬೈಟು ಮಸ್ತಾಗಿದೆ. ನೆಕ್ಸ್ಟು ಸ್ಟಾರ್ಟರ್ಸು, ಅದಾದಮೇಲೆ ಕೊತ್ತು ಪರೋಟ ಹೋಗೋಣ. ಟೀತರ್ ಸಿಕ್ಕಾಬಟ್ಟೆ ಕರಿಬೇವಿನ ಸೊಪ್ಪು ಹಾಕ್ಕೊಟ್ಟಿರ್ತಾರೆ, ಪೆಪ್ಪರ್ನ ಹಾಕಿ ಚೆನ್ನಾಗಿ ತವಾದಲ್ಲಿ ಫ್ರೈ ಮಾಡಿರ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ರೀಸೆಂಟಾಗಿ ಒಂದು ಕೋಲಾರದಲ್ಲಿ ಒಂದು ಹೋಟ್ಲಲ್ಲಿ ಟ್ರೈ ಮಾಡಿದೆ, ಸೂಪರಾಗಿತ್ತು. ಆದಮೇಲೆ ಇಲ್ಲೇ ಟ್ರೈ ಮಾಡ್ತಾ ಇರೋದು. ಬಟ್ ಇದು ತವಾ ಫ್ರೈ, ನಾನು ಟ್ರೈ ಮಾಡಿದ್ದಲ್ಲಿ ಆಯಿಲ್ ಫ್ರೈ ಮಾಡಿದರು. ತಿನ್ನೋಣ. ಮಜಾ ಇದೆ. ಸ್ಪೈಸಿನೆಸ್ ಇಲ್ಲ, ಪೆಪ್ಪರ್ ಘಾಟ್ ಹೊಡೆಯುತ್ತೆ. ಇದ್ರ ಪೀಸ್ ಅಂತೂ ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ. ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ. ಕಚ್ಚಿದ ತಕ್ಷಣಕ್ಕೆ ತೊಗೊಂಬರುತ್ತೆ. ಆರೆಂಜ್ ಚಿಕನ್ನ ಬೇಯಿಸ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಪೆಪ್ಪರ್ ಹಾಕಿರೋದನ್ನ ಒಂದು ಪೆಪ್ಪರ್ ಸ್ಮೆಲ್ಲು ರಪ್ಪಕ್ಕಂತ ಮಕ್ಕಳಿಯುತ್ತೆ. ಆ ಕರ್ಬೇವಿನ ಸೊಪ್ಪನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿರೋದನ್ನ ಅದ್ರ ಫ್ಲೇವರ್ ಕೂಡ ಲೈಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಓಕೆ, ಎಕ್ಸೈಟ್ ಏನೂ ಆಗಲ್ಲ, ಆಲವಲ್ಲಿ ಎಕ್ಸೈಟ್ ಏನೂ ಮಾಡಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ನೆಕ್ಸ್ಟು ಇವರು ಕೊತ್ತು ಪರೋಟ ಕೊಟ್ಟಿದ್ದಾರೆ. ಬಿಸಿ ಬಿಸಿ ತಿಂದ್ರೇ ಮಜಾ, ಆಡೋದ್ಮೇಲೆ ತಿಂದರೆ ಏನೋ ಅನಿಸಲ್ಲ. ಆಹಾ ಎಕ್ಸ್ಟ್ರಾ ಚಿಕನ್ ಹಾಕಿದ್ದಾರೆ. ಹೆವಿ ಚಿಕನ್ ಗ್ರೇವಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋದ್ರಿಂದ ಪ್ರತಿಯೊಂದು ಆ ಪರೋಟ ಇದಿರುತ್ತಲ್ಲ, ಕಾಳು ಏನಂತಾರೆ ಅದನ್ನ ಕಿತ್ತಾಕಿರೋದಲ್ಲ ಪರೋಟ, ಎಲ್ಲದಕ್ಕೂ ಆ ಗ್ರೇವಿ ಹಿಡಿದಿರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಪೀಸ್ನ ಕಿತ್ತು ಹಾಕಿದ್ದಾರೆ, ಚಿಕ್ಕ ಪೀಸ್ ಮಾಡಿ ಹಾಕಿದ್ದಾರೆ. ಸ್ಮ್ಯಾಶ್ ಮಾಡೋದ್ರಿಂದ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಏನು ಕಲ್ಸ್ಕೊಂಡು ತಿಂದರೆ ಟೇಸ್ಟ್ ಬರುತ್ತೋ ಸೇಮ್ ಅದೇ ಥರನೇ ಮಾಡಿಬಿಟ್ಟಿದ್ದಾರೆ. ತಿನ್ನೋಣ. ಮಜಾ ಇದೆ. ಚಿಕನು ಪರೋಟನ ಡಾಮಿನೇಟ್ ಮಾಡ್ತಾ ಇರೋದು ಟೊಮೊಟೊ ಬೇಸು. ಇಲ್ಲೇನೇ ಮಾಡಿದ್ರು ಕೂಡ ಟೊಮೊಟೊ ಬೇಸಾಗಿ ಮಾಡ್ತಾರೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಹೌದು, ಡ್ರೈನೆಸ್ ಅನ್ಸಲ್ಲ. ಆವಾಗ ತಾನೇ ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಕೊಟ್ಟಾಗ ಬಿಸಿಯಿಂದ ಆ ಡ್ರೈನೆಸ್ ಗೊತ್ತಾಗಲ್ಲ, ಮಜಾ ಇರುತ್ತೆ. ಪ್ರತಿಯೊಂದು ಬೈಟಲ್ಲಿ ಕೂಡ ಚಿಕನ್ ಸಿಗುತ್ತೆ, ಆನಿಯನ್ ಸಿಗುತ್ತೆ, ಜೊತೆಗೆ ಆ ಪರೋಟ, ಆ ಚಿಕನ್ ಗ್ರೇವಿ ಮಸಾಲ ಅದ್ಭುತವಾಗಿದೆ, ಬೆಸ್ಟು. ಲೈಟಾಗಿ ಟೊಮೊಟೊ ಬೇಸ್ ಅನಿಸ್ಬೋದು. ಬಟ್ ತಿಂದಾದ್ಮೇಲೆ ಲೈಟಾಗಿ ಅದರ ಒಂದು ಎನೆನ್ಸ್ನೆಸ್ ಇದೆಯಲ್ಲ, ಮಜಾ ಇದೆ. ಲಾಸ್ಟ್ ಬೈಟು ಮಸಾಲ ಪ್ರಾನು ಏನಣ್ಣ ಇದು ಚಿಕನ್ ಮಸಾಲ ಗ್ರೇವಿ. ಓಕೆ ಪ್ರಾನು ಆ ಮಸಾಲ ಕೋಟಿಂಗ್ ನೋಡಿದ್ರೆ ಚೆನ್ನಾಗಿದೆ. ನೀಟಾಗಿ ಫ್ರೈ ಮಾಡಿ ಮಸಾಲ ಹಾಕಿ ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಎಷ್ಟು ಸಖತ್ತಾಗಿದೆ. ತಿನ್ನೋಣ. ಚೆನ್ನಾಗಿದೆ. ಲೈಟು ಸ್ವೀಟಿಶ್ ಅನಿಸುತ್ತೆ. ಅದು ಬಿಟ್ಟರೆ ಮಸಾಲ ಬಿಲ್ಡಿಂಗ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಅದು ಕೂಡ ಲೈಟಾಗಿ ಅದು ಸ್ಮೆಲ್ಲು ಏನಂತಾರೆ, ಲೈಟು ಫ್ರೆಶ್ ಕಮ್ಮಿ ಇರೋ ಥರ ಅನಿಸುತ್ತೆ. ಲೈಟ್ ಸ್ಮೆಲ್ಲು ಹೊಡೆಯುತ್ತೆ. ಬಟ್ ಮಸಾಲ ಅದನ್ನ ಡಾಮಿನೇಟ್ ಮಾಡುತ್ತೆ. ತಿನ್ನಬೇಕಾದ್ರೆ ಮಜವಾಗಿದೆ. ಲೈಟ್ ಸ್ಮೆಲ್ ಬಿಟ್ಟರೆ ಚೆನ್ನಾಗಿದೆ. ಫೈನಲಾಗೆ ಬಿರಿಯಾನಿ. ವಾವ್ ಸೂಪರಾಗಿದೆ. ನೋಡಬೇಕಾದ್ರೆ ಗೊತ್ತಾಗುತ್ತೆ. ಜೀರಾ ಸಾಂಬಾರು ರೈಸು, ಟೊಮೊಟೊ ಬೇಸು, ಇಲ್ಲೇ ಗೊತ್ತಾಗ್ಬಿಡುತ್ತೆ ಟೊಮೊಟೊ ಜಾಸ್ತಿ ಹಾಕಿದ್ದಾರೆ ಅಂತ. ಟೊಮೊಟೊ ಬೇಸು ಬಿರಿಯಾನಿ ಪೀಸ್ ಕೂಡ ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟಿರ್ತಾರೆ. ಲಾರ್ಜ್ ಕ್ವಾಂಟಿಟಿಲಿ ಮೊಟ್ಟೆ ಕೂಡ ಕೊಡ್ತಾರೆ. ಮೊಟ್ಟೆ ಕೊಟ್ಟು ನಾನೇ ಮೊಟ್ಟೆ ಬೇಡ ಅಂದ್ಬಿಟ್ಟೆ, ಯಾಕಂದರೆ ಹೆವಿ ಆಗಿದೆ ಆಲ್ರೆಡಿ. ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಮೊಟ್ಟೆನೂ ಕೊಡ್ತಾರೆ ನೋಡಿ. ಪೀಸ್ ಕೂಡ ಸೂಪರ್ ಬೇಯಿಸ್ಬಿಟ್ಟಿದ್ದಾರೆ.
ಟಚ್ ಮಾಡಿದ ತಕ್ಷಣ ಬ್ರೇಕ್ ಆಗ್ತಾಯಿದೆ. ಫಸ್ಟು ರೈಸ್ನ ಟ್ರೈ ಮಾಡೋಣ, ಅದಾದಮೇಲೆ ಪೀಸ್ನ ಟ್ರೈ ಮಾಡೋಣ. ರೈಸ್ ಚೆನ್ನಾಗಿದೆ. ಹೇಳ್ಬೇಕಂತಂದರೆ ಟೊಮೊಟೊ ಪಲಾವ್ ಮನೇಲಿ ಮಾಡೋದು ಹೆಂಗಿರುತ್ತೋ ಸೇಮ್ ಅದೇ ಥರನಿದೆ. ಬಟ್ ಆ ಪೀಸು ಫ್ಲೇವರ್ನ ಬಿಟ್ಕೊಂಡಿರೋದ್ರಿಂದ ಲೈಟಾಗಿ ಆ ಬಿರಿಯಾನಿ ಫ್ಲೇವರ್ ಕೂಡ ಲೈಟಾಗಿ ಗೊತ್ತಾಗುತ್ತೆ. ಮೇನಾಗಿ ಟೊಮೊಟೊ ಬೇಸ್ ಆಗಿರೋಂಥ ಬಿರಿಯಾನಿ, ಮಟನ್ ಬಿರಿಯಾನಿ. ಹೀಗೆ ಮೊಸರು ಬಜ್ಜಿ ಕೊಡ್ತೀನಿ. ಮೊಸರು ಬಜ್ಜಿ ಹಾಕೊಂಡು ಟ್ರೈ ಮಾಡೋಣ, ಚೆನ್ನಾಗಿರುತ್ತಂತೆ. ಕೊಂಚ ಪೋಣ ಸೈಡ್ ಪೋದು ಮೊಸರು ಬಜ್ಜಿ ಹಾಕೊಂಡು ತಿಂದರೆ ಟೊಮೊಟೊ ಬೇಸ್ ಬಿರಿಯಾನಿಗೆ ಚೆನ್ನಾಗಿರುತ್ತೆ. ಇದು ತಮಿಳ್ನಾಡು ಬಂದಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಬಾಸ್ಮತಿ ರೈಸ್ ಇರುತ್ತೆ. ಜೀರಾ ಸಾಂಬಾರ್ ರೈಸು ತುಂಬ ಕಮ್ಮಿ ನೋಡೋಕ್ಕೆ ಸಿಗೋದು. ನಮ್ಮೂರ ಕಡೆ ನಾಟಿ ಸ್ಟೈಲ್ ಬಿರಿಯಾನಿಗೆ ಜೀರಾ ಸಾಂಬಾರ್ ರೈಸ್ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ವಾವ್, ಸೂಪರ್ ಇದೆ. ಬಿರಿಯಾನಿ ಚೆನ್ನಾಗಿದೆಯಲ್ಲೋ ಗೊತ್ತಿಲ್ಲ, ಈ ಮೊಸರು ಬಜ್ಜಿ ಹಾಕೊಂಡು ತಿಂದರೆ ಬಿರಿಯಾನಿ ಚೆನ್ನಾಗಿದೆ ಅನಿಸುತ್ತೆ. ಅಂದರೆ ನಾರ್ಮಲ್ ಬಿರಿಯಾನಿ ತಿಂದಾಗ ಆ ಫ್ಲೇವರ್ ಗೊತ್ತಾಗಲ್ಲ. ಬಟ್ ಮೊಸರು ಬಜ್ಜಿ ಹಾಕೊಂಡು ತಿಂದರೆ ಲೈಟ್ ಹುಳಿ ಇರುತ್ತೆ. ಟೊಮೊಟೊ ಜೊತೆಗೆ ಟೊಮೊಟೊ ಬೇಸ್ ಬಿರಿಯಾನಿ ಜೊತೆ ಮರ್ಜಾಗ ಚೆನ್ನಾಗಿದೆ, ಟೇಸ್ಟು ಮಜಾ ಕೊಡುತ್ತೆ. ಹೇಳ್ದಂಗೆ ಟೊಮೊಟೊ ಇದು ಹೇಳ್ದಂಗೆ ಮೊಸರು ಬಜ್ಜಿ ಜೊತೆಗೆ ಬಿರಿಯಾನಿ ಮಜಾ ಇರುತ್ತೆ. ಯಾಕಂದ್ರೆ ತಿಕ್ಕ ಕೊಡ್ತಾರೆ, ಮೊಸರು ಬಜ್ಜಿ ಮಸ್ತ್ ಇರುತ್ತೆ. ಏನೋ ಕೊಟ್ಟಿದ್ದಾರೆ ಚಿಕನ್ನು ಗ್ರೇವಿ ಟೈಪಲ್ಲಿ ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಬಿರಿಯಾನಿ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ, ಮಜಾ ಇರುತ್ತೆ. ಏನೇ ತೊಗೊಂಡ್ರು ಕೂಡ ಚಿಕನ್ ಬಿರಿಯಾನಿಗೆ ಲೈಟಾಗಿ ಸೇರ್ವ ಇರಬೇಕು, ಇಲ್ಲ ಮೊಸರು ಬಜ್ಜಿ ಇರಬೇಕು. ಇಲ್ಲಿ ಎರಡೂ ಇದೆ, ಸೇರ್ವನೂ ಇದೆ, ಮೊಸರು ಬಜ್ಜಿನೂ ಇದೆ. ಇದು ಚಿಕನ್ ಸೇರ್ವ, ಚಿಕನ್ ಫ್ರೈ ಅಂತ ಕೊಟ್ಟಿದ್ರು, ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಮಜಾ ಇದೆ, ಮಸಾಲ ಜಾಸ್ತಿ, ಬೆಸ್ಟ್ ಇದೆ. ಬಿರಿಯಾನಿ ಜೊತೆಗಿಂತ ದೋಸೆಗೆ ಇಲ್ಲ ಪರೋಟಾಗಾದರೆ ಸಖತ್ತಾಗಿರುತ್ತೆ, ಮಜಾ ಇದೆ. ಆ ಮಸಾಲ ಅಂತೂ ಇದು ಇದ್ರ ಜೊತೆಗೆ, ದೋಸೆ ಜೊತೆಗೆ ಇಲ್ಲಾಂದರೆ ಪರೋಟ ಜೊತೆಗೆ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡೋಂಥ ಐಟಮಲ್ಲಿ ಕೊತ್ತು ಪರೋಟ, ಕರಿ ದೋಸೆ ಅಲ್ಟಿಮೇಟು, ಆಮೇಲೆ ಟೀ ಥರ ಕೂಡ ಚೆನ್ನಾಗಿದೆ. ಬಿರಿಯಾನಿ ಯಾರ್ಯಾರು ಟೊಮೊಟೊ ಬೇಸು ಬಿರಿಯಾನಿ ಇಷ್ಟಪಡ್ತೀರೋ ಪಕ್ಕ ಇಷ್ಟ ಆಗುತ್ತೆ. ವಿತ್ ಮೊಸರು ಬಜ್ಜಿ ಇಲ್ಲಾಂದರೆ ಗ್ರೇವಿ, ಅವ್ರು ಕೊಡೋಂಥ ಗ್ರೇವಿ ಜೊತೆಗೆ ಮಜಾ ಇರುತ್ತೆ. ಸೊ ಈ ಒಂದು ಜಾಗ ಎಲ್ಲಿ ಬರುತ್ತಪ್ಪ ಅಂತಂದರೆ ಸೇಲಂ ಹೊಸ ಬಸ್ ಸ್ಟಾಪು ಪಕ್ಕದಲ್ಲೇ ಬರೋಂಥ ಒಂದು ಜಾಗ ಸೆಲ್ವಿ ಮೆಸ್ಸು. ಸೇಲಂ ಹತ್ರ ಬಂದ್ಬಿಟ್ಟು ಸೆಲ್ವಿ ಮೆಸ್ ಅಂತ ನೀವು ಕೇಳಿದ್ರೆ ಸುಮಾರು ಎಂಟ್ರನ್ಸಲ್ಲಿ ಒಂದಿದೆ, ಎಕ್ಸಿಟಲ್ಲಿ ಒಂದಿದೆ, ಸೊ ಊರೊಳಗಡೆ ಒಂದು 3-4 ಇದ್ದಾವೆ, ಆ ಥರ ಒಂದು 5-6 ಬ್ರಾಂಚ್ ಇದ್ದಾವೆ. ಬಟ್ ನಾವು ಬಂದಿದ್ದು ಹೊಸ ಬಸ್ ಸ್ಟಾಪ್ ಪಕ್ಕದಲ್ಲಿರುವಂಥ ಸೆಲ್ವಿ ಮೆಸ್ಗೆ. ಈ ಒಂದು ಜಾಗ ಶುರುವಾಗಿ 40 ವರ್ಷ ಆಗಿದೆ. ಸಂಜೆ ಟೈಮಲ್ಲಿ ಫ್ಯಾಮಿಲೀಸ್ ಎಲ್ಲ ಬಂದು ಕೊತ್ತು ಪರೋಟ, ಈ ಚಿಕನ್ ಗ್ರೇವಿ ಜೊತೆಗೆ ದೋಸೆ, ಬಿರಿಯಾನಿಗೆ ತಿನ್ನೋದೇ ಕಮ್ಮಿ, ಕೊತ್ತು ಪರೋಟಲ್ಲಿ ಸುಮಾರು ವೆರೈಟಿ ಸಿಗುತ್ತೆ. ಎಲ್ಲ ಥರ ಪರೋಟನ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವೇ ನೆಕ್ಸ್ಟ್ ಟೈಮ್ ಸೇಲಂ ಕಡೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ಒಂದು ಓಲ್ಡ್ ವೈಬಲ್ಲಿ ಸಖತ್ತಾಗಿ ಮೇಂಟೈನ್ ಮಾಡ್ಕೊಡ್ತಾರಂಥ ಜಾಗ, ಫುಡ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಬಂದರೆ ಟ್ರೈ ಮಾಡಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನಮ್ಮದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕಂಡು ಸಿಗ್ತೀನಿ. ಅಲ್ಲೂ ಟೇಕ್ ಕೇರ್, ಬಾಯ್.